ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಾಗೇಂದ್ರ ಅವ್ರನ್ನ ರಾಜೀನಾಮೆ ಪಡೆಯುವವರೆಗೂ ಅಧಿವೇಶನ ನಡೆಯೋದಕ್ಕೆ ಬಿಡೋದಿಲ್ಲ ಅಂತ ಈಗ ಇವರಿಗೆ ನಿನ್ನೆ ನೋಡಿದೆ ನಮ್ಮ ಬಿಜೆಪಿ ವಿಜೇಂದ್ರ ಅವ್ರ ಸ್ಟೇಟ್ಮೆಂಟು. ನನ್ನ ಮಾತು ಕೇಳೋದಕ್ಕಿಂತ ಸ್ವಲ್ಪ ಯತ್ನಾಳ್ ಮಾತು ಕೇಳಿಬಿಡ್ಲಿ ಅವ್ರು, ಯತ್ನಾಳ್ ಸಾಹೇಬ್ರದ್ದು ನೈತಿಕತೆ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ. ಏನಂತ ಹೇಳಿದ್ರು ಯತ್ನಾಳ್ ಅವರು, ಬಿ ಜೆ ಪಿಯವರಿಗೆ ನೈತಿಕತೆ ಇದ್ದರೆ ಯಾರು ಕೂಡ ಒಬ್ಬರು ಹಿರಿಯರಿಗೆ ಸ್ಟೇಜ್ ಹತ್ತಿಸ್ಬಾರ್ದು, ನೀವು ಕೂಡ ಹತ್ತಬಾರ್ದು. ಫಸ್ಟ್ ಆ ನೈತಿಕತೆಯನ್ನು ತೋರಿಸ್ಲಿ ಅವರು. ಯಡಿಯೂರಪ್ಪ ಅವ್ರ ಪಕ್ಷದಲ್ಲಿರೋದು ಗೊತ್ತಿಲ್ವಾ ನಿಮಗೆ? ವಿಜೇಂದ್ರ ಅವ್ರಿಗೆ ಗೊತ್ತಿಲ್ವಾ? ಸುಪ್ರೀಂ ಕೋರ್ಟಲ್ಲಿದೆ ಅಲ್ವಾ? ಹಾಂ, ನಮಗೆಲ್ಲ ಟೀಕೆ ಮಾಡ್ತಾರೆ. ಅವರಲ್ಲಿ ಯಾರ್ಯಾರು ಶಾಸಕರ ಮೇಲೆ ಅಟ್ರಾಸಿಟಿ ಕೇಸಸ್ ನಡೀತಾ ಇದೆ, ದೌರ್ಜನ್ಯ ಕೇಸ್ ನಡೀತಾ ಇದೆ, ಮಹಿಳೆಯರ ಮೇಲಿರ್ಬೋದು, ದಲಿತರ ಮೇಲಿರ್ಬೋದು, ಸ್ವಲ್ಪ ಅವರು ಸಮೀಕ್ಷೆ ಮಾಡಿಕೊಳ್ಳಿ, ಆಮೇಲೆ ನೈತಿಕತೆ ಬಗ್ಗೆ ಮಾತಾಡಲಿ. CBI IT ED ಹೇಳಿದ ತಕ್ಷಣವೇ ಎಲ್ಲರೂ ಆರೋಪ ಎಲ್ಲ ಗಿಲ್ಟಿ ಆಗೋದಿಲ್ಲ. ನಾಗೇಂದ್ರ ಅವ್ರನ್ನ ರಾಜೀನಾಮೆ ಪಡೆಯುವವರೆಗೂ ಅಧಿವೇಶನ ನಡೆಯೋದಕ್ಕೆ ಬಿಡೋದಿಲ್ಲ ಅಂತ ಈಗ ಇವರಿಗೆ ನಿನ್ನೆ ನೋಡಿದೆ ನಮ್ಮ ಬಿಜೆಪಿ ವಿಜೇಂದ್ರ ಅವ್ರ ಸ್ಟೇಟ್ಮೆಂಟು. ನನ್ನ ಮಾತು ಕೇಳೋದಕ್ಕಿಂತ ಸ್ವಲ್ಪ ಯತ್ನಾಳ್ ಮಾತು ಕೇಳಿಬಿಡ್ಲಿ ಅವ್ರು, ಯತ್ನಾಳ್ ಸಾಹೇಬ್ರದ್ದು ನೈತಿಕತೆ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ. ಏನಂತ ಹೇಳಿದ್ರು ಯತ್ನಾಳ್ ಅವರು, ಬಿ ಜೆ ಪಿಯವರಿಗೆ ನೈತಿಕತೆ ಇದ್ದರೆ ಯಾರು ಕೂಡ ಒಬ್ಬರು ಹಿರಿಯರಿಗೆ ಸ್ಟೇಜ್ ಹತ್ತಿಸ್ಬಾರ್ದು, ನೀವು ಕೂಡ ಹತ್ತಬಾರ್ದು. ಫಸ್ಟ್ ಆ ನೈತಿಕತೆಯನ್ನು ತೋರಿಸ್ಲಿ ಅವರು. ಯಡಿಯೂರಪ್ಪ ಅವ್ರ ಪಕ್ಷದಲ್ಲಿರೋದು ಗೊತ್ತಿಲ್ವಾ ನಿಮಗೆ? ವಿಜೇಂದ್ರ ಅವ್ರಿಗೆ ಗೊತ್ತಿಲ್ವಾ? ಸುಪ್ರೀಂ ಕೋರ್ಟಲ್ಲಿದೆ ಅಲ್ವಾ? ಹಾಂ, ನಮಗೆಲ್ಲ ಟೀಕೆ ಮಾಡ್ತಾರೆ. ಅವರಲ್ಲಿ ಯಾರ್ಯಾರು ಶಾಸಕರ ಮೇಲೆ ಅಟ್ರಾಸಿಟಿ ಕೇಸಸ್ ನಡೀತಾ ಇದೆ, ದೌರ್ಜನ್ಯ ಕೇಸ್ ನಡೀತಾ ಇದೆ, ಮಹಿಳೆಯರ ಮೇಲಿರ್ಬೋದು, ದಲಿತರ ಮೇಲಿರ್ಬೋದು, ಸ್ವಲ್ಪ ಅವರು ಸಮೀಕ್ಷೆ ಮಾಡಿಕೊಳ್ಳಿ, ಆಮೇಲೆ ನೈತಿಕತೆ ಬಗ್ಗೆ ಮಾತಾಡಲಿ. CBI IT ED ಹೇಳಿದ ತಕ್ಷಣವೇ ಎಲ್ಲರೂ ಆರೋಪ ಎಲ್ಲ ಗಿಲ್ಟಿ ಆಗೋದಿಲ್ಲ.